ಫಸ್ಟ್ ಟೈಮ್ ಸ್ವಿಗ್ಗಿಲಿ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ನಾನು ಬೆಂಡಿ ಪಕೋಡ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ನೋಡಿಕೊಂಡು. ಇದು ಈಸಿನೇ, ಬರೀ ಕಡ್ಲೆ ಏನಪ್ಪ ಕಡ್ಲೆ ಮುಗೀತು. ಬಿರಿಯಾನಿ ಸ್ಮೆಲ್ ಚೆನ್ನಾಗಿದೆ. ಬಿರಿಯಾನಿ ಬೇಡ ಅಂತ ಪರೋಟ ನಮ್ಮ ಬೇಕಾದಿಕ್ಕೆ ಪಪ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಈ ಬಾಟಲ್ ಎತ್ಕೊಂಡ್ರಾ ಹಿಂಗನಿಸ್ತೈತೆ ಅಮ್ಮ. ರಥ ಸಪ್ತಮಿಗೋಸ್ಕರ ಹೋಗ್ತಾ ಇದ್ದೇವೆ. ಭಾನುವಾರ ಆದ ಕಾರಣದಿಂದ ಅದರಿಂದ ನಾನು ಇವತ್ತು ಹೇಳೋದು ಏನಂತ ಹೇಳಿದ್ರೆ, ಯೋಗದಿಂದ ಪಕ್ಕ ನಮ್ಮ ಮನಸ್ಸು ಬುದ್ಧಿ ದೇಹ ಎಲ್ಲವೂ ಸುಂದರವಾಗಿರ್ತವೆ. ಹಾಗೆ ನಾವು ಹೇಗೆ ಹೊರಗಡೆ ನಾವು ಸ್ವಚ್ಛವಾಗಿ ಕ್ಲೀನ್ ಆಗಿ ನಮ್ಮ ನೋಡ್ಲಿಕ್ಕೆ ನಾವು ಏನು ಮಾಡ್ಕೊಳ್ತೀವಿ, ಅದೇ ತರ ತಮ್ಮ ಒಳಗಡೆಯೂ ಶುದ್ಧವಾಗುತ್ತಾ ಹೋಗುತ್ತೆ ಯೋಗದಿಂದ. ಅಂದ್ರೆ ನಿಮ್ಗೆ ನೀವೇ ಸಾಕ್ಷಿ ಆಗ್ತೀರಾ. ಸೂರ್ಯ ನಾರಾಯಣ ಅಂತ ದೇವರು. ನಾರಾಯಣಗೆ ಒಂದು ಅಕ್ಷರ ಅಲ್ಲಿ ಇರ್ತದೆ. ಸೂರ್ಯನಿಗೆ ಆದಿತ್ಯ ದ್ವಾದಶಾತ್ಮ ದಿವಾಕರ ಭಾಸ್ಕರ ಹಸ್ಕರ ಪ್ರಭಾಕರ. ದೇವಸ್ಥಾನ ಡೋರ್ ಮಾತ್ರ ಸಖತ್ತಾಗೈತೆ. ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಾ ಇರೋದು. ಡೋರ್ ಗ್ಲಾಸ್. ಓ, ಇದು ಹಾಳಾಗಬಾರ್ದು, ಇದು ಹಾಳಾಗಬಾರ್ದು ಅಂತ ಇದು ಗ್ಲಾಸ್ ಹಾಕ್ಸಿದ್ದಾರೆ. ಗ್ರಹಗಳಲ್ಲಿ ಮೊದಲನೇ ರಾಜಗ್ರಹ ಅಂದ್ರೆ ಸೂರ್ಯ. ಯಾರಿಗೆ ಸೂರ್ಯನ ಬಲ ಚೆನ್ನಾಗಿದೆ, ನ್ಯೂ ಇಯರ್ಗೆ ಇಲ್ಲಿ 2000 ಗಿಡಗಳನ್ನ ಮಾಡ್ತಾರೆ ನ್ಯೂ ಇಯರ್ ಟೈಮ್. ಹಾಗಾದ್ರೆ ಸೂರ್ಯನ ಮುಖ್ಯ ಇದೇನು ಅಂದ್ರೆ ಏನು, ನಮಸ್ಕಾರ ಪ್ರಿಯೋ ವೈಕುಂಠ ಏಕಾದಶಿ 10ನೇ ತಾರೀಕು. ಅಂದ್ರೆ ನಮ್ಮ ಸೂರ್ಯನಾರಾಯಣಗೆ ಅದು ನ್ಯೂ ಇಯರ್ದು, ಇದು ವೈಕುಂಠ ಏಕಾದಶಿ. ಸೂರ್ಯ ನಮಸ್ಕಾರನೇ ಫೇಮಸ್ ಆಗಿ ಉಳಿದಿರೋದು. ಸೊ ಹಾಗಾಗಿ ದೇವಸ್ಥಾನ ಇದೆ ಅನ್ಸುತ್ತೆ. ದರ್ಶನ ಆದ್ಮೇಲೆ ಹತ್ರ ಇದ್ರು, ನಮ್ಮ ಮನೆಯಿಂದ 5 ನಿಮಿಷ ಅಷ್ಟೇ ಇದ್ದೀವಿ. ಹತ್ರ ಇದ್ರು ನಾನು ಯಾವುದು ಬಂದೇ ಇಲ್ಲ. ಪಾರಿವಾಳಗಳು ಯೋಗ ಅಲ್ಲಿ ನಡೀತಾ ಇದೆ. ಮುಂಚೆ ಶೆಟಲ್ ಆಡೋಣ ಆಗೋವರೆಗೂ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅವ್ರು ಬರಲ್ಲ ಅಂದ್ಕೊಂಡು ನಾನು ಶೆಟಲ್ ಮಾಡ್ತಿರಲಿಲ್ಲ. ಬಂದಿದ್ದು ಆಡ್ಬೋದಾಗಿತ್ತು, ಯಾರೂ ಇರಲಿಲ್ಲ. ಒಳ್ಳೆ ಶೆಟಲ್ ಆಡ್ಬೋದಾಗಿತ್ತು. ಎಷ್ಟು ರೌಂಡು? 55. ಏನು ಮಾಡ್ತಾನೆ ಶಾರು? ಹಾಂ, ಈ ಸ್ಟೇಜ್ ಮೇಲೆ ಮಾಡ್ತಾರೆ ಅನ್ಸುತ್ತೆ. ಗೆಸ್ಟ್ ಬಂದರೆ ಪ್ರಾಕ್ಟೀಸ್ ಅಂತ. ಹಾಂ, ಪ್ರಾಕ್ಟೀಸ್ ಅಲ್ಲಿಬ್ರು ಹುಡುಗರು ಮಾಡ್ತಾ ಇದ್ದಾರೆ. ಆ ಕಡೆ ನಿಕ್ಕಿಂಗ್ ಕರ್ಕೊಂಡ್ಬಂದಿವಿ. ಇವರೆಲ್ಲ ಅಡ್ವಾನ್ಸ್ ಕ್ಲಾಸು. 6 to 8 ಇವರೆಲ್ಲ ಸುಮಾರು ದಿನದಿಂದ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. Some sources within 1 month, I tell you, 1 month.
ಮುಗಿತು. Let us conclude the session with Sarve Bhavantu Sukhina. ಒಟ್ಟಾಗಿ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ. ಮಾಡ್ದ ನೀಟಾಗಿ? ಇಲ್ಲ, ಒಂದೇ ಇರೋದು. ನಿಂದೆಲ್ಲಿ? ಎಲ್ಲಿ? ನೀನು ಅಲ್ಲೇ ಬಿಟ್ಟು ಬಂದೆ ನೋಡು. ಅಲ್ಲಿ ಯಾರೋ ಒಬ್ರು ಬಿತ್ತು. ಅಲ್ಲೇ ಬಿಟ್ಟು ಬಂದೆ. ತಂದ್ಯಾ? ಊರ್ವಿಗೆ ತಂದಿಲ್ವಾ ಅಂತ? ಬಾ ಅಮ್ಮ ಇಲ್ಲಿ. ಯೋಗ ಮುಗಿಸ್ಕೊಂಬಂದು 9:15 ಬಂದೇನೋ. ಮಲ್ಕೊಂಡವರು 1:15 ಇದ್ದೀನಿ. ಅಮೂಲ ಮಾತ್ರ ಬೇಗ ಎದ್ಬಿಟ್ಟಿದ್ಲು. ಅವಳು ಸ್ವಲ್ಪ ಲಿಮಿಟೆಡ್. ಅವಳಿಗೆ ಎಷ್ಟು ನಿದ್ದೆ ಬೇಕು ಅಷ್ಟೇ ಮಾಡೋದು. ನಾನು ಅಪ್ರೂವ್ ಹೆಂಗೆಲ್ಲ ಮಲ್ಕೊಂಡೇ ಬಿಡ್ತೀವಿ. 1:15 ಎದ್ದು ಚಿಕನ್ ಗ್ರೇವಿ ಇತ್ತು, ಪರೋಟ ತರಿಸ್ಬಿಟ್ಟು ಬಿಸಿ ಮಾಡಿಕೊಂಡು ಊಟ ಮಾಡಿ ಈಗ ಎಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಐಸ್ ಕ್ರೀಮ್. ಇವಳು ಸ್ಟ್ರಾಬೆರಿ, ಅವನು ಚಾಕ್ಲೇಟ್, ನಾನು ಚಾಕ್ಲೇಟ್. ಯೋಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇರೋದು ನಮ್ಮ ಅಮ್ಮೂಲಿಗೆ ಬರ್ತಾ ಇರ್ಲಿಲ್ಲ, ಅಕ್ಕಪಕ್ಕ ನೋಡ್ಕೊಂಡ್ ಮಾಡ್ತಾ ಇದ್ಲು. ಕೈಯೆಲ್ಲ ಫುಲ್ಲು ಸಿಬ್ರು ಸ್ಕಿನ್. ಅದಕ್ಕೆ ಅಮ್ಮ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಅಮ್ಮ ಅದೇನ್ ಗಾಯ ಅಲ್ಲ, ಅದು ಕಾಮನ್ ಆಗಿ ಎಲ್ರಿಗೂ ಆಗತ್ತೆ. ಸ್ಕಿನ್ ಇದಾಗತ್ತೆ, ಏನಾಗಲ್ಲ. ಮತ್ತೆ ಸ್ಕಿನ್ ಆಯ್ತಾ ಇಲ್ಲ. ಎಲ್ಲಿ ಬೇಕಲ್ಲ ಬಿಸಾಕ ತಗೊಂಡು ಡಸ್ಟ್ಬಿನ್ಗೆ ಹಾಕ್ಬೇಕು. ಈಗ ಇಸ್ಬಿಟ್ಟು ಓದ್ಕೋಬೇಕಪ್ಪ. ಇಷ್ಟೊತ್ತವರೆಗೆ ಎಷ್ಟು ಅವರ್ ಮಲಗಿದ್ದೀವಿ ನಾವು. ಸುಮ್ಮನೆ ಮಲ್ಕೊಬಿಟ್ಟು ಅತ್ಲಾಗೆ. ಬೆಳಗ್ಗೆ ಬೇಗ 4:15 ಎದ್ದಿದ್ದು. ನಾನು 4:15 ಇದ್ದಿದ್ದು. ಇವ್ರು 5:45 ಇಬ್ರು. ನಾನಿವತ್ತು ಭಾನುವಾರ, ನಮ್ಮದು ವಾರ, ನನ್ನ ವಾರ ಮಾಡಿ ಆಮೇಲೆ ಹೋಗಿದ್ದು. ಸೊ ಬೇಗ ಇದ್ದಿದೆ, ಮಲ್ಕೊಂಡು. ನೈಟ್ ನಿದ್ದೆ ಬರಲ್ಲ ಅದೊಂದು ಗೋಳಿಗ. ಫಸ್ಟ್ ಟೈಮ್ ಸ್ವಿಗ್ಗಿಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ತಿನ್ನೋಣ ಅಂತ. ನೋಡೋಣ ಹೆಂಗಿದೆ, ಹೆಂಗೆ ಬಂದಿದೆ ಅಂತ. ನಾನು ಮಾಡುವ. ಹೋಗಮ್ಮ ಪ್ಲೇಟ್ಗಳು ತಗೋಬಾ. ಪಾಪು ಇದನ್ನು ಬಿಚ್ಚಬರ. ಬ್ಯಾಗ್ ಹಾಳಾಗ್ಬಿಡುತ್ತೆ. ಬ್ಯಾಗ್ ಚೆನ್ನಾಗಿದೆ. ಬೇಡಮ್ಮ, ನಿನ್ನ ನಾರ್ಮಲ್ ವೈಟ್ ಕಲರ್ ಪ್ಲೇಟ್. ಇದೇನಪ್ಪ? ಮೊಸರು ಬಜ್ಜಿಯ? ರೈತ ಮೊಸರು ಬಜ್ಜಿ. ಇದೆಲ್ಲ ಓಪನ್ ಮಾಡೋಣ ಆಗ್ತಾಯಿಲ್ಲ. ಸಲಾಡ್ ಕೊಟ್ಟವ್ರೆ. ಆಮೇಲೆ ಬಿರಿಯಾನಿ ಬಿಸಿ ಬಿಸಿ. ನನ್ನ ತೋರಿಸು. ಬಿಸಿ ಬಿಸಿ ಐತೆ ಆ್ಯಕ್ಚುಲಿ. ಇವಾಗ ಮಾಡ್ಕೊ ಬಂದಿರೋದು ಅನಿಸುತ್ತೆ. ಫಸ್ಟ್ ಟೈಮ್ ಆರ್ಡ್ರ್ ಬಂದಿರ್ತಲ್ವ. ಯಾವುದು ಓಪನ್ ಐತಲ್ಲ. ಬಿರಿಯಾನಿ ಬಿರಿಯಾನಿ ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿದೆ. ನೋಡೋಣ ಹೆಂಗಿರುತ್ತೆ. ಅವನಿಗೊಂದು ಪ್ಲೇಟ್. ನಮ್ಮ ಹುಡುಗರಿಗೆ ಯಾರಿಗೂ ಬಿರಿಯಾನಿ ಬೇಡಂತೆ, ಸೊ ನಾನೇ ತಿಂತೀನಿ. ಟೇಸ್ಟ್ ಹೆಂಗಿದೆ ನೋಡುವ. ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ದಾರೆ. ಚೆನ್ನಾಗೈತೆ. ಚಿಕನ್ 2 ಪೀಸ್ ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ಸ್ವಲ್ಪ ಜೀರಿಗೆ ಫ್ಲೇವರ್ ಜಾಸ್ತಿ ಇದೆ. ಸುಡ್ತಾ ಇದೆ ಮಾತ್ರ. ಚಿಕನ್ ನೀಟಾಗಿ ಬಂದೈತೆ. ಚೆನ್ನಾಗಿದೆ. ಬಿರಿಯಾನಿ ಬೇಡ ಅಂತ ಪರೋಟ, ನಮ್ಮ ಬೇಕದಿಕ್ಕೆ ಪಪ್ಸ್ ಆ್ಯಂಡ್ ಚಿಕನ್ ಗ್ರೇವಿ ಮನೆದು. ಅವ್ರಿಗೆ ಬಿರಿಯಾನಿ ಇಷ್ಟ ಇಲ್ಲ. ಸೊ ಬಿರಿಯಾನಿ ತಿಂದೆ. ನಾನು ಸ್ವಲ್ಪ ಬಿರಿಯಾನಿ ತಿಂದು ಬೇಕ್ರಿ ಜೈರಾಮರ್ಗೋಸ್ಕರ ಬೇಕರಿಗೆ ಜೈರಾಮರ್ಗೆ ಕೊಟ್ಟು ಕಳಿಸ್ಬಿಟ್ಟೆ ಬಿರಿಯಾನಿನ. ಈಗ ಇವರು ಪರೋಟ ಎಗ್ ಪಪ್ಸ್ ತರಿಸಿದ್ರು ಬೇಕ್ರಿಯಿಂದ. ಎಗ್ ಪಪ್ಸ್ ಆ್ಯಂಡ್ ಮನೇಲೆ ಚಿಕನ್ ಗ್ರೇವಿ ತಿಂತವ್ರೆ. ಪಪ್ಪಾಯ ತಲ ಇಷ್ಟ ಆಗಲ್ಲ ಅಂತೀನಿ. ಇಷ್ಟಪ್ಪ ಪಪ್ಪಾಯ ಹೊರಿತಾ ಇದ್ದೀನಿ ಇವಾಗ. ಸಿಕ್ಕಾಪಟ್ಟೆ ದಪ್ಪ. ಇದು ಆಲ್ತಿದು. ನಾವೇ ನಮ್ಮ ಇದರಲ್ಲೂ ಐತೆ. ಈಗ ಇವ್ರಿಗೆ ಸ್ನ್ಯಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಪಪ್ಪಾಯ ಹೊರಿತಾ ಇದ್ದೀನಿ. ಹೌದು ಬಾ, ಸ್ನ್ಯಾಕ್ಸಿಗೆ ಬೇಡ ನಮ್ಮಮ್ಮ ಅಮೂಲ್. ಅಂದರೆ ನಮಗೆ ಪಪ್ಪಾಯ ತಿಂದು ಬೋರ್ ಆಗ್ಬಿಟ್ಟೈತೆ. ಅದಕ್ಕೆ ಪಪ್ಪಾಯ ಬೇಡ 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 ಅಂತ ಹೇಳ್ತವೆ. ಆದರೂ ಪಪ್ಪಾಯ ಒಳ್ಳೇದು, ತಿನ್ನಬೇಕು, ಗೊತ್ತಾಯ್ತಾ? ಜನ ತಿನ್ನು, ಬಟ್ಟೆ ಮೇಲೆ ಎಲ್ಲ ಸೇರ್ಕೊಬೇಡ. ಬಾಯ್ ಬಾಯ್ ಕಾಸ್. ಮಧ್ಯಾಹ್ನ ಅನ್ನ ಮತ್ತು ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಫಸ್ಟ್ ಟೈಮ್ ನಾನು ಬೆಂಡಿ ಪಕೋಡ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ನೋಡಿಕೊಂಡು. ಇದು ಈಸಿನೇ. ಬರೀ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು
ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರೆ ಅಷ್ಟೇ, ಇನ್ನೇನಿಲ್ಲ. ಅಂದರೆ ನೀರು ಯೂಸ್ ಮಾಡೋಂಗಿಲ್ಲ, ಹಂಗೇ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ತುಂಬ ಕ್ರಿಸ್ಪಿಯಾಗಿತ್ತು, ಕರಮ್ ಅಂತ ನೀಟಾಗಿ ಕ್ರಿಸ್ಪಿ ಆಗಿತ್ತು. ಟೇಸ್ಟು ಕೂಡ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು ಒಂದ್ಸಲ, ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಜಾಸ್ತಿ ಇತ್ತು ನಮ್ಮನೆ, ಜಾಸ್ತಿ ತರಿಸ್ಬಿಟ್ಟಿದ್ರು. ಅದು 2 ಟೈಮ್ಸ್ ಯೂಸ್ ಮಾಡೋಕ್ಕೂ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರೆ ತಿನ್ನೋಕ್ಕೂ ಆಗಲ್ಲ ಅಂದ್ಬಿಟ್ಟು ನಾನು ಬೆಂಡಿ ಪಕೋಡ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಚಪಾತಿಗೆ. ಎರಡೂ ಕೂಡ ಸಖತ್ತಾಗಿತ್ತು. ಚೆನ್ನಾಗಿದೆ.